ಪಾಕಿಸ್ತಾನ್ ಸೈನಿಕರನ್ನು ಗಾಜಾಗೆ ಕಳಿಸಬೇಕೆಂದು ಡೊನಾಲ್ಡ್ ಟ್ರಂಪ್ ರವರು ಬಯಸುತ್ತಿದ್ದಾರೆ. ಆದ್ರೆ ಈಗ ಪಾಕಿಸ್ತಾನದ ಸೈನ್ಯದ ಮುಖ್ಯಸ್ಥ ಆಸಿಫ್ ಮುನೀರ್ಗೆ ಏನು ಮಾಡಬೇಕೆಂದು ಅರ್ಥ ಆಗ್ತಿಲ್ಲ. ಗಾಜಾದಲ್ಲಿ ಸೀಸ್ಫೈರ್ ಆದ ನಂತರ ಅಮೆರಿಕ ಗಾಜಾವನ್ನು ನಿಯಂತ್ರಿಸಲು ಮುಸ್ಲಿಂ ರಾಷ್ಟ್ರಗಳ ಮೈತ್ರಿ ಪಡೆ ರಚಿಸುವುದನ್ನು ಪ್ರಾರಂಭಿಸಿದೆ. ಅಲ್ಲಿ ಅವರ ಕೆಲಸ ಕಾನೂನು ಮತ್ತೆ ಸುವ್ಯವಸ್ಥೆ ಕಾಪಾಡಿ ಹಮಾಸ್ ಅನ್ನು ಡಿಸ್ಆರ್ಮ್ ಆಗಿ ಮಾಡುವುದು. ಈ ಪಡೆಗೆ ಪಾಕಿಸ್ತಾನವೇ ನಾಯಕತ್ವ ವಹಿಸಬೇಕೆಂದು ಟ್ರಂಪ್ನ ಅಭಿಪ್ರಾಯ. ಆದ್ರೆ ಯಾಕೆ ಟ್ರಂಪ್ ರವರು ಪಾಕಿಸ್ತಾನೇ ಚೂಸ್ ಮಾಡ್ತಿದ್ದಾರೆ? ಯಾಕಂದ್ರೆ ಪಾಕಿಸ್ತಾನದ ಬಳಿ 6.5 ಲಕ್ಷ ಸೈನಿಕರಿದ್ದಾರೆ. ಅಲ್ಲಿರುವ ಮುಸ್ಲಿಂ ದೇಶಗಳಲ್ಲಿ ಅತಿ ಹೆಚ್ಚು ಸೈನಿಕರನ್ನು ಹೊಂದಿರುವುದು ಪಾಕಿಸ್ತಾನೇ. ಈ ಪಾಕಿಸ್ತಾನ್ ಯಾವುದೇ ಯುದ್ಧಗಳನ್ನು ಗೆದ್ದಿಲ್ಲ, ಆದರೂ ಯುದ್ಧ ಭೂಮಿಯ ಅನುಭವ ಇದೆ. ಇದು ಹಮಾಸ್ನ ಡಿಸ್ಆರ್ಮ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಇದಕ್ಕೇನಾದ್ರೂ ಈ ಆಸಿಫ್ ಮುನೀರ್ ಒಪ್ಕೊಂಡ್ರೆ ಪಾಕಿಸ್ತಾನಲ್ಲಿ ಕತೆ ಬೇರೆ ಆಗುತ್ತೆ. ಯಾಕಂದ್ರೆ ಪಾಕಿಸ್ತಾನಲ್ಲಿ 90% ಜನ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ಪಾಕಿಸ್ತಾನಲ್ಲಿ ಜನರು ಎಲ್ಲರೂ ಬೀದಿಗಿಳಿಯುತ್ತಾರೆ. ಇದರ ಮೇಲಾಗಿ ಇಮ್ರಾನ್ ಖಾನ್ ಈಗ ಜೈಲಿನಲ್ಲಿದ್ದಾರೆ. ಅವರ ಬೆಂಬಲಿಗರು ಈಗಾಗಲೇ ಸೇನೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಆಸಿಫ್ ಮುನೀರ್ ಏನಾದ್ರೂ ಟ್ರಂಪ್ ಮಾತಿಗೆ ಒಪ್ಪಿದರೆ ಇಮ್ರಾನ್ ಖಾನ್ ಸಪೋರ್ಟರ್ಸ್ ಒಂದು ದೊಡ್ಡ ರಾಜಕೀಯ ಭೂಕಂಪ ಸೃಷ್ಟಿಸುತ್ತಾರೆ. ಈಗ ಈ ಆಸಿಫ್ ಮುನೀರ್ ಹೆಂಗೆ ಸಿಗಾಕೊಂಡಿದ್ದಾರೆ ಅಂದ್ರೆ, ಅಮೆರಿಕಾಗೆ ನೋ ಹೇಳಿದ್ರೆ ಅಮೆರಿಕ ಬೆಂಬಲ ಕಳೆದುಕೊಂತಾರೆ, ಅಮೆರಿಕಾಗೆ ಎಸ್ ಹೇಳಿದ್ರೆ ದೇಶದೊಳಗೆ ಪ್ರತಿಭಟನೆಗಳಾಗುತ್ತವೆ. ಇಲ್ಲಿ ಆಸಿಫ್ ಮುನೀರ್ಗೆ ಯಾವುದೂ ಸುರಕ್ಷಿತ ಆಯ್ಕೆ ಇಲ್ಲ. ಅಧಿಕಾರವೆಲ್ಲ ಒಂದು ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾದರೆ ಆಗೋದು ಇದೆ. ಅದಕ್ಕೆ ಈವನ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಡೆಮೋಕ್ರಸಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಈಗ ಪಾಕಿಸ್ತಾನ್ ಗಾಜಾಗೆ ಟ್ರೂಪ್ಸ್ ನ ಕಳಿಸುತ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಡೈಲಿ ಇಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2 ತಿಂಗಳ ಹಿಂದೆ ಗಾಜಾ ಅಲ್ಲಿ ಸೀಸ್ ಫೈರ್ ಆದ್ಮೇಲೆ ಗನ್ಸ್ ಎಲ್ಲ ಸೈಲೆಂಟ್ ಆಗಿ ಇತ್ತು. ಆದ್ರೆ ಸಿಚುವೇಶನ್ ಮಾತ್ರ ಈಗ ನಾರ್ಮಲ್ ಆಗಿಲ್ಲ. ಈಗ ವರ್ಲ್ಡ್ ಫೋಕಸ್ ಎಲ್ಲ ಗಾಜಾನ ರೀಬಿಲ್ಡ್ ಮಾಡಿ ಅಲ್ಲಿನ ಲಾ ಅಂಡ್ ಆರ್ಡರ್ ನ ರೀಸ್ಟೋರ್ ಮಾಡುವುದರ ಕಡೆ ತಿರುಗಿದೆ. ಇದನ್ ಮಾಡೋದಕ್ಕೆ ಅಮೆರಿಕ ಗಾಜಾ ಸ್ಟೆಬಿಲೈಸೇಷನ್ ಫೋರ್ಸ್ ಅಂತ ಸ್ಟಾರ್ಟ್ ಮಾಡಿದೆ. ಆದ್ರೆ ಈ ಗಾಜಾ ಸ್ಟೆಬಿಲೈಸೇಷನ್ ಫೋರ್ಸ್ ಅಂದ್ರೆ ಏನು? ಇದೊಂದು ಮುಸ್ಲಿಂ ಕಂಟ್ರೀಸ್ ಸೋಲ್ಜರ್ಸ್ ನ ಒಂದು ಕೊಯಲೇಷನ್. ಅವರ ಮಿಷನ್ ಏನಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು, ಅಲ್ಲಿನ ಹಮಾಸ್ ಅನ್ನು ನಿಶಸ್ತ್ರೀಕರಣ ಮಾಡುವುದು. ಆದ್ರೆ ಅಮೆರಿಕ ಪಾಕಿಸ್ತಾನನ್ನೇ ಯಾಕೆ ಒತ್ತಾಯಿಸುತ್ತಿದೆ? ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇ ಕಾರಣ ಪಾಕಿಸ್ತಾನ್ ಸೈನ್ಯದ ಸೈಜ್. ಪಾಕಿಸ್ತಾನ್ ಹತ್ರ 6.5 ಲ್ಯಾಕ್ ಸೋಲ್ಜರ್ಸ್ ಇದ್ದಾರೆ. ಅಂದ್ರೆ ವೆಸ್ಟ್ ಏಷ್ಯಾದಲ್ಲಿರುವ ಮುಸ್ಲಿಮ್ಸ್ ಕಂಟ್ರೀಸ್ ಅಲ್ಲಿ ಪಾಕಿಸ್ತಾನ ಹತ್ರನೇ ಜಾಸ್ತಿ ಸೋಲ್ಜರ್ಸ್ ಇದ್ದಾರೆ. ಸೌದಿ ಅರೇಬಿಯಾ ಹತ್ರ 2 ಲಕ್ಷ, UAE ಹತ್ರ 65,000, ಕೊಟಾರ್ ಹತ್ರ ಕೇವಲ 22,000 ಮಾತ್ರ ಇದ್ದಾರೆ. ಸೆಕೆಂಡ್ ರೀಸನ್ ಯುದ್ಧದ ಅನುಭವ. ಪಾಕಿಸ್ತಾನ್ ಏನು ಯಾವುದೇ ಯುದ್ಧಗಳಲ್ಲಿ ಗೆದ್ದಿಲ್ಲ, ಆದ್ರೆ ಅವ್ರಿಗೆ ಅಟ್ಲೀಸ್ಟ್ ಯುದ್ಧ ಮಾಡಿರೋ ಅನುಭವ ಇದೆ. ಗಾಜಾಗೆ ಹೋಗಿ ಹಮಾಸ್ನ ಡಿಸ್ಆರ್ಮ್ ಮಾಡಕ್ಕೆ ಇಷ್ಟು ಅನುಭವ ಸಾಕು. ಮೂರನೇ ರೀಸನ್ ಪರ್ಸನಲ್ ಈಕ್ವೇಶನ್. ಜೂನ್ ನಲ್ಲಿ ಈ ಆಸಿಫ್ ಮುನೀರ್ನ ಟ್ರಂಪ್ ವೈಟ್ ಹೌಸ್ಗೆ ಲಂಚ್ಗೆ ಕೂಡ ಇನ್ವೈಟ್ ಮಾಡಿದ್ರು. ಟ್ರಂಪ್ ಈಗ ಆಸಿಫ್ ಮುನೀರ್ನ ಆತನ ಮನುಷ್ಯನಂತೆ ನೋಡುತ್ತಾರೆ. ಅದಕ್ಕೆ ಈ ಆಸಿಫ್ ಮುನೀರ್ನ ಕೇಳಿದ್ರೆ ಕೆಲಸ ಮುಗಿಸ್ತಾನೆ ಅಂತ ಟ್ರಂಪ್ಗೆ ಕಾನ್ಫಿಡೆನ್ಸ್. ಆದ್ರೆ ಈಗ ಆಸಿಫ್ ಮುನೀರ್ ಹಿಂಜರಿಯುತ್ತಿದ್ದಾರೆ. ಯಾಕಂದ್ರೆ ಹಮಾಸ್ನ ನಿಶಸ್ತ್ರೀಕರಣ ಮಾಡುವುದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಪಾಕಿಸ್ತಾನ್ ಸೋಲ್ಜರ್ಸ್ ಹೋಗಿ ಡಿಸ್ಆರ್ಮ್ ಮಾಡುವುದಕ್ಕೆ ಪ್ರಯತ್ನಿಸಿದಾಗ ಹಮಾಸ್ ಸೋಲ್ಜರ್ಸ್ ಒಪ್ಪದಿದ್ದರೆ ಡೈರೆಕ್ಟ್ ಕಾಂಬ್ಯಾಟ್ಗೆ ಇಳಿಯಬೇಕಾಗುತ್ತದೆ. ಪೀಸ್ ಕೀಪಿಂಗ್ ಮಾತ್ರ ನಮ್ಮ ಜಾಬು, ಆದ್ರೆ ಪೀಸ್ ಎನ್ಫೋರ್ಸ್ಮೆಂಟ್ ನಮ್ಮ ಜಾಬ್ ಅಲ್ಲ ಅಂತ ಇಸ್ಲಾಮಾಬಾದ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದೆ. ಇಲ್ಲಿ ಪಾಕಿಸ್ತಾನದ ಜನರ ಅಭಿಪ್ರಾಯ ಹೇಗಿದೆ ಅಂದ್ರೆ 90% ಪಾಕಿಸ್ತಾನ್ ಪ್ರಜೆಗಳು ಗಾಜಾ ಪರ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಜನ ಮಾತ್ರ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ನೋಡೋದಾದ್ರೆ ಈ ಆಸಿಫ್ ಮುನೀರ್ಗೆ ಜನಾಭಿಪ್ರಾಯ ಅನ್ನೋದೇನು ಅಷ್ಟು ಮುಖ್ಯವಲ್ಲ. ಆದ್ರೆ ಈ ಬಾರಿ ಪರಿಸ್ಥಿತಿ ಬೇರೆನೇ ಇದೆ. ಈ ಸಂಕಟ ಅನ್ನೋದು ಆಸಿಫ್ ಮುನೀರ್ಗೆ ಅತ್ಯಂತ ಕೆಟ್ಟ ಸಮಯದಲ್ಲಿ ಬಂದಿದೆ. ಯಾಕಂದ್ರೆ ಈಗ ಇಮ್ರಾನ್ ಖಾನ್ ಜೈಲಿನಲ್ಲಿದ್ದಾರೆ. ಮೊನ್ನೆ ಇಮ್ರಾನ್ ಖಾನ್ ಸಿಸ್ಟರ್ ಜೈಲಿನಲ್ಲಿರುವ ಇಮ್ರಾನ್ ಖಾನ್ ನೋಡೋದಕ್ಕೋದ್ರೆ ಅವರು ಅನುಮತಿ ಕೂಡ ಕೊಟ್ಟಿಲ್ಲ. ಅದಕ್ಕೆ PTI ಕಾರ್ಯಕರ್ತರೀಗ ಜೈಲಿನ ಆಚೆ ದೊಡ್ಡ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇಮ್ರಾನ್ ಖಾನ್ ಸಪೋರ್ಟರ್ಸು, ಅಮೆರಿಕ ವಿರೋಧಿ ಜನ ಎಲ್ಲರೂ ಒಂದೇ ಚಳುವಳಿಗೆ ಮುನೀರ್ ವಿರುದ್ಧ ನಿಲ್ಲುತ್ತಾರೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಸಿಫ್ ಮುನೀರ್ಗೆ ಖಂಡಿತ ಆಗುವುದಿಲ್ಲ. ಹೀಗಿದ್ದಾಗ ಟ್ರಂಪ್ಗೆ ನೋ ಹೇಳುವುದು ಅಷ್ಟೊಂದು ಸುಲಭವಲ್ಲ. ಯಾಕಂದ್ರೆ ಇವರೇನಾದ್ರೂ ಟ್ರಂಪ್ಗೆ ನೋ ಹೇಳಿದ್ರೆ ಅಮೆರಿಕದ ಬೆಂಬಲ ಕಳೆದುಕೊಳ್ಳುತ್ತಾರೆ, ಆರ್ಥಿಕ ಸಂಕಷ್ಟ ಎದುರಾಗುತ್ತೆ, ಸೇನಾ ನೆರವು ಕೂಡ ವೀಕ್ ಆಗುತ್ತೆ. ಒಂದ್ ವೇಳೆ ಎಸ್ ಹೇಳಿದ್ರೆ ಇಲ್ಲಿ ಪ್ರತಿಭಟನೆಗಳು ಹೆಚ್ಚಾಗುತ್ತೆ. ಇಲ್ಲಿ ಯಾವುದು ಅಷ್ಟು ಸುಲಭದ ಆಯ್ಕೆ ಇಲ್ಲ. ಈಗ ಆಸಿಫ್ ಮುನೀರ್ ಏನು ಸಾಮಾನ್ಯ ಸೇನಾ ಮುಖ್ಯಸ್ಥನಲ್ಲ. ರೀಸೆಂಟ್ ಆಗಿ ಇವ್ರನ್ನ ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್ ಮಾಡಿದ್ರು. ಅಂದ್ರೆ ಈಗ ಆರ್ಮಿ, ನೇವಿ, ಏರ್ ಫೋರ್ಸ್ ನ ಕಮಾಂಡ್ ಮಾಡುವುದು ಇವರೇ. ಮತ್ತೆ 2030ರವರೆಗೂ ಇವರ ಅವಧಿಯನ್ನು ವಿಸ್ತಾರ ಮಾಡಿಕೊಂಡಿದ್ದಾರೆ. ಮತ್ತೆ ಇವರಿಗೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇಂದ ಲೈಫ್ ಟೈಮ್ ಇಮ್ಯುನಿಟಿ ಸಿಕ್ಕಿದೆ. ಅಂದ್ರೆ ಇವ್ರು ಏನಾದ್ರೂ ತಪ್ಪು ಮಾಡಿದ್ರು ಈಗ ಇವರನ್ನ ಜೈಲಿಗೆ ಕಳಿಸುವುದಿಲ್ಲ. ಈ ಆಸಿಫ್ ಮುನೀರ್ ತಮ್ಮ ಎಲ್ಲಾ ಶಕ್ತಿಯನ್ನು ಒಂದೇ ಬುಟ್ಟಿಯಲ್ಲಿಟ್ಟರು, ಅದು ಡೊನಾಲ್ಡ್ ಟ್ರಂಪ್ನ ಬುಟ್ಟಿ. ಇವರು ಒಂದು ಅನ್ಚೆಕ್ಡ್ ಅಥಾರಿಟಿನ ಅಕ್ಯುಮುಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ವೀಕನ್ ಆಗಿ ಪವರ್ ಎಲ್ಲ ಒಂದು ವ್ಯಕ್ತಿ ಹತ್ರ ಕಾನ್ಸಂಟ್ರೇಟ್ ಆಗುತ್ತೋ ಆ ವ್ಯಕ್ತಿ ತಗೊಳ್ಳೋ ಡಿಸಿಷನ್ಸ್ ಎಲ್ಲ ಒಂದು ಗ್ಯಾಂಬಲ್ ಆಗುತ್ತೆ. ಇದರಿಂದ ಸಫರ್ ಆಗೋದು ಆ ಲೀಡರ್ ಅಲ್ಲ, ಅಲ್ಲಿನ ಪ್ರಜೆಗಳು. ಇಂಡಿಯಾ ತರ ಸ್ಟ್ರಾಂಗ್ ಡೆಮೋಕ್ರಸೀಸು ಪವರ್ನ ಯಾವಾಗೂ ಡಿಸ್ಟ್ರಿಬ್ಯೂಟ್ ಮಾಡ್ತವೆ. ಆದ್ರೆ ಪಾಕಿಸ್ತಾನ್ ಅಂತ ವೀಕ್ ಸ್ಟೇಟ್ಸು ಪವರ್ನ ಯಾವಾಗೂ ಸೆಂಟ್ರಲೈಸ್ ಮಾಡ್ತವೆ.
ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್. ಈ ರೀತಿ ವಿಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.